ಸ್ನೇಹಿತರೆ ನಮಸ್ಕಾರ. ದೆಹಲಿಯಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದಿದ್ದಂತಹ ಶ್ರದ್ಧಾ ವಾಕರ್ ರಣಭೀಕರ ಹತ್ಯೆ ಪ್ರಕರಣ ಬಹುಶಃ ಯಾರು ಕೂಡ ಮರೆತಿರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಅದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ. ಇದೇ ರೀತಿಯಾದಂಥ ಒಂದು ಪ್ರಕರಣ ಈಗ ರಾಜ್ಯದಲ್ಲಿ ನಡೆದಿದೆ. ನಿನ್ನೆ ಬೆಂಗಳೂರಿನ, ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನ ಪ್ರಮುಖವಾದಂತಹ ಬೀದಿಯಲ್ಲಿ ನಡೆದಿರುವಂತಹ ಅಂಥದ್ದೇ ಮಾದರಿಯ ಹತ್ಯೆ ಬೆಳಕಿಗೆ ಬಂದಿದೆ. ವೈಯಾಲಿ ಕಾವಲ್ನ ಮಹಿಳೆಯ ದೇಹವನ್ನು 30ಕ್ಕೂ ಹೆಚ್ಚು ಪೀಸ್ ಮಾಡಿರುವಂತಹ ಈ ಹಂತಕ ಫ್ರಿಡ್ಜ್ನಲ್ಲಿ ಇಟ್ಟು ಪರಾರಿಯಾಗಿದ್ದಂತಹ ಘಟನೆ ಈಗ ಬೆಳಕಿಗೆ ಬಂದಿದೆ. ಕಳೆದ 10-12 ದಿನಗಳ ಹಿಂದೆ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಶಂಕೆ ಇದೆ. ಹಾಗಾದರೆ ಈ ಮಹಿಳೆ ಎಲ್ಲಿಯವಳು? ಈಕೆಯನ್ನು ಈ ರೀತಿ ಬರ್ಬರವಾಗಿ ಮುಗಿಸಿದಂಥ ಆ ಪರಮ ಪಾಪಿ ನೀಚ ಯಾರು? ಆ ಕೊಲೆಗಾರ ಎಲ್ಲಿದ್ದಾನೆ? ಆ ಹಂತಕ ಯಾರು? ಆತನಿಗೂ ಮತ್ತು ಈ ಮಹಿಳೆಗೂ ಏನು ಸಂಬಂಧ? ಸ್ಫೋಟಕ ಸುಳಿವುಗಳು ಪತ್ತೆಯಾಗಿದ್ದು ಆ ಹಂತಕನ ಬಗ್ಗೆ ಏನು ಸುಳಿವು ಪತ್ತೆಯಾಗಿದೆ? ಜೊತೆಗೆ ಇದರ ಹಿಂದೆ ದೊಡ್ಡ ಕಥೆಯೇ ತೆರೆದುಕೊಳ್ತಾ ಇದೆ, ದೊಡ್ಡ ಕ್ರೈಮ್ ಡೈರಿಯೇ ತೆರೆದುಕೊಳ್ಳುತ್ತಿದೆ. ಏನದು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜಧಾನಿ ಬೆಂಗಳೂರಿನ ಜನ ಶನಿವಾರ ಬೆಚ್ಚಿ ಬಿದ್ದಿದ್ರು. ಶನಿವಾರ ಅದೊಂದು ಘಟನೆ ಬೆಳಕಿಗೆ ಬರ್ತಿದ್ದಂತೆ ಏನಪ್ಪ ಆಗ್ತಿದೆ ನಮ್ಮ ನಗರದಲ್ಲಿ ಅಂತ ಹೇಳ್ಬಿಟ್ಟು ಶಾಕ್ ಆಗಿದ್ರು. ಅದರಲ್ಲೂ ಕೂಡ ವೈಯಾಲಿ ಕಾವಲ್ನ ಜನ ಶನಿವಾರ ರಾತ್ರಿ ಬಹುಶಃ ನಿದ್ದೆ ಮಾಡಿರಲಿಕ್ಕಿಲ್ಲ. ಅಂತಹದೊಂದು ಘಟನೆ ವೈಯಾಲಿ ಕಾವಲ್ನಲ್ಲಿ ನಡೆದಿದೆ. ದೂರದ ದೆಹಲಿಯಲ್ಲಿ ನಡೆದಂತಹ ಘಟನೆ ರೀತಿಯೇ ಈಗ ಬೆಂಗಳೂರಿನಲ್ಲೂ ಕೂಡ ಇಂಥದ್ದೊಂದು ಘಟನೆ ನಡೆದು ಬಿಡ್ತಲ್ಲಪ್ಪ ಅಂತ ದೇವರೇ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ವೈಯಾಲಿ ಕಾವಲ್ನ ಮಹಿಳೆಯ ದೇಹವನ್ನು ನೋಡಿದಂತಹ ಇಲ್ಲಿನ ಸ್ಥಳೀಯರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ನಡೆದಿದ್ದೇನು? ಇಲ್ಲಿನ ಘಟನೆ ಏನು? ಇಲ್ಲಿ ಆ ಘಟನೆ ನಡೆಯುವುದಕ್ಕೆ ಕಾರಣ ಏನು? ಇವು ಈಗಿರುವಂತಹ ದೊಡ್ಡ ಪ್ರಶ್ನೆ. ಜೊತೆಗೆ ಈ ಘಟನೆಯನ್ನು ಅಥವಾ ಈ ಕೃತ್ಯವನ್ನು ನಡೆಸಿದಂತಹ ಆ ಹಂತಕ ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಇದೇನೋ ದೊಡ್ಡ ವಿಚಾರ ಅಲ್ಲ, ಭೇದಿಸೋದು ಕೂಡ ದೊಡ್ಡ ವಿಚಾರ ಪೊಲೀಸರಿಗೆ ಅಲ್ವೇ ಅಲ್ಲ. ಆದರೆ ಘಟನೆಯ ಹಿನ್ನೆಲೆ ಮತ್ತು ಘಟನೆ ನಡೆದಂಥ ರೀತಿಯನ್ನು ನೋಡಿದ್ರೆ ಅಕ್ಷರಶಃ ನೀವೆಲ್ಲರೂ ಕೂಡ ಆತಂಕ ಪಡೋದು, ಅಕ್ಷರಶಃ ಬೆಚ್ಚಿ ಬೀಳೋದು 100ಕ್ಕೆ 100 ಸತ್ಯ. ಕಾರಣ ಏನು ಅಂತ ಹೇಳಿದ್ರೆ, ರಾಜಧಾನಿಯ ಬೆಂಗಳೂರಿನಲ್ಲೂ ಕೂಡ ದೆಹಲಿ ಮಾದರಿಯ ಶ್ರದ್ಧಾ ವಾಕರ್ ಮಾದರಿಯ ಘನಘೋರ ಹತ್ಯೆ ನಡೆದಿದೆ. ವೈಯಾಲಿ ಕಾವಲ್ ಬಳಿಯ ಮುನೇಶ್ವರ ಬ್ಲಾಕ್ನ ಮನೆಯೊಂದರಲ್ಲಿ ಮಹಿಳೆಯನ್ನು ಹತ್ಯೆ ಮಾಡಿ ಆಕೆಯ ದೇಹವನ್ನು 32 ಭಾಗಗಳಾಗಿ ಕತ್ತರಿಸಿ 165 ಲೀಟರ್ನ ದೊಡ್ಡ ಫ್ರಿಡ್ಜ್ನಲ್ಲಿ ಇಟ್ಟು ಕಿರಾತಕ ಎಸ್ಕೇಪ್ ಆಗಿದ್ದಾನೆ. ಕಳೆದ 20 ದಿನಗಳ ಹಿಂದೆಯೇ ಈ ಘಟನೆ ನಡೆದಿದೆ ಎನ್ನಲಾಗ್ತಿದೆ. ಈಗ ತಡವಾಗಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಇದೀಗ ಈ ಮಹಿಳೆಯನ್ನು ಮಹಾಲಕ್ಷ್ಮಿ ಅಂತೇಳಿ ಗುರುತಿಸಲಾಗಿದೆ. ಇವರು ನೇಪಾಳ ಮೂಲದವರು ಅನ್ನೋದು ಕೂಡ ಗೊತ್ತಾಗಿದೆ. ಮದುವೆಯಾಗಿ 4 ವರ್ಷದ ಮಗು ಇದೆ. ಬಟ್ ಪತಿ ಸಪ್ರೇಟಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ. ಪತಿ ಮತ್ತು ಮಗ ಜೀವನವನ್ನು ಸಪ್ರೇಟಾಗಿ ಸಾಗಿಸ್ತಿದ್ದಾರೆ. ಇಡೀ ಕುಟುಂಬ ಈಕೆಯಿಂದ ದೂರ ಇದೆ. ಈಕೆ ಒಂಟಿಯಾಗಿ ಈ ವೈಯಾಲಿ ಕಾವಲ್ನ ಈ ಮನೆಯಲ್ಲಿ ವಾಸಿಸ್ತಾ ಇದ್ಲು. 1 BHK ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗಿರುವಂಥದ್ದು. ಇದೀಗ ಮಹಾಲಕ್ಷ್ಮಿ ದೇಹದ ಹಲವು ಭಾಗಗಳು ಪತ್ತೆಯಾಗಿದ್ದು ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಬೇಕಾದಂಥ ಎಲ್ಲ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. 6 ತಂಡಗಳಾಗಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಮಹಾಲಕ್ಷ್ಮಿ ಎಂಬಂತಹ ಮಹಿಳೆಯನ್ನು ಹಂತಕ 32 ಪೀಸ್ಗಳನ್ನಾಗಿ ಮಾಡಿಟ್ಟು ಫ್ರಿಡ್ಜ್ನ ಒಳಗಡೆ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ದೇಹದ ಒಟ್ಟು 28 ಭಾಗಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದೇಹದ ಭಾಗಗಳ ಅಳತೆ, ಮೂಳೆ ಸ್ಯಾಂಪಲ್ ಪಡೆದು ಮರಣೋತ್ತರ ಪರೀಕ್ಷೆಯನ್ನು ನಡೆಸೋದಕ್ಕೆ ಬೋರಿಂಗ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇದು ಈಗಾಗಲೇ ತನಿಖೆ ನಡೆದು ಅಥವಾ ಪರೀಕ್ಷೆ ನಡೆದು ನಂತರ ಈ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೀತದೆ. ಇನ್ನು ಈ ಮಹಾಲಕ್ಷ್ಮಿಯನ್ನು ಹತ್ಯೆ ಮಾಡಿದಂಥ ಹಂತಕ ಫ್ರಿಡ್ಜ್ನಲ್ಲಿ ಇಟ್ಟು ಫ್ರಿಡ್ಜನ್ನು ಆನ್ ಮಾಡಿ ಎಸ್ಕೇಪ್ ಆಗಿದ್ದ. ಇದಾದ ಬಳಿಕ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಂತೇಳಿ ನೀವು ನೋಡಿದರೆ ಬಹುಶಃ ಇನ್ನಷ್ಟು ಶಾಕ್ ಆಗ್ತೀರಾ. ಮಹಾಲಕ್ಷ್ಮಿಯನ್ನು ಈ ಹಂತಕ ಕ್ರೂರವಾಗಿ ಹತ್ಯೆ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ. ದೇಹದ ಪೀಸ್ಗಳನ್ನು ನೀಟಾಗಿ ಜೋಡಿಸಿ ಫ್ರಿಡ್ಜನ್ನು ಆನ್ ಮಾಡಿದ್ದ. ಫ್ರಿಡ್ಜ್ ಆನ್ ಇದ್ದಂಥ ಕಾರಣ ದೇಹದ ಭಾಗಗಳು ಈ ರೀತಿ ಈ ಕೊಳೆಯುವ ಹಂತಕ್ಕೆ ಹೋಗಿರಲಿಲ್ಲ ಅನ್ನೋದು ಒಂದು ಗಮನಿಸಬೇಕಾಗಿರುವಂಥ ಅಂಶ. ಕರೆಂಟ್ ಹೋದ ವೇಳೆ ಒಂದಷ್ಟು ರಕ್ತ ಫ್ರಿಡ್ಜ್ನಿಂದ ಹೊರಗಡೆ ಸೋರಿದೆ. ಇದು ನಂತರ ಹುಳ ಆಗಿ ವಾಸನೆ ಬರೋಕ್ಕೆ ಶುರುವಾಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ವಾಸನೆ ಬಂದಿದೆ. ಇನ್ನು ಮಹಾಲಕ್ಷ್ಮಿ ಹತ್ಯೆ ಆಗಿರುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಾಗಿಲ್ಲ. ನಂತರ ಈ ಫೋನ್ ಸ್ವಿಚ್ ಆಫ್ ಇತ್ತು. 2ನೇ ತಾರೀಕಿಂದನೇ ಫೋನು ಸ್ವಿಚ್ ಆಫ್ ಇತ್ತು. ಮನೆಯವರಿಗೆ ಡೌಟ್ ಆಗುತ್ತೆ, ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಡೌಟ್ ಆಗುತ್ತೆ, ವಾಸನೆ ಬರುತ್ತೆ. ಅವರೇನು ಮಾಡ್ತಾರೆ, ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಅವರ ತಾಯಿಯನ್ನು ಕೂಡ ಬರೋಕ್ಕೆ ಹೇಳ್ತಾರೆ. ಬರೋಕ್ಕೆ ಹೇಳಿ ನಂತರ ಡೋರನ್ನು ಓಪನ್ ಮಾಡಿಸ್ತಾರೆ ಪೊಲೀಸರು. ಡೋರನ್ನು ಓಪನ್ ಮಾಡುವಾಗ ಅಕ್ಷರಶಃ ಬೆಚ್ಚಿ ಬೀಳಿಸುವಂತಹ ಒಂದು ದೃಶ್ಯ ಎಲ್ಲರ ಕಣ್ಣಿಗೂ ಕೂಡ ಬಿತ್ತು. ಅಲ್ಲಿದ್ದಂತಹ ಎಲ್ಲರ ಕಣ್ಣಿಗೂ ಕೂಡ ಬಿತ್ತು.
ಯಾಕಂತೇಳಿದರೆ ಅಷ್ಟು ರಣಭೀಕರವಾಗಿತ್ತು ಆ ಸ್ಥಿತಿಯಲ್ಲಿ. ಮಹಾಲಕ್ಷ್ಮಿಯನ್ನು ಹತ್ಯೆಗೈದಿರುವಂಥ ಹಂತಕ ಯಾರು ಅನ್ನೋದು ಈಗ ಸದ್ಯಕ್ಕೆ ಪತ್ತೆಯಾಗಿಲ್ಲ. ಆಕೆಯ ಮೊಬೈಲ್ಗೆ ಬಂದಿರುವಂಥ ಕರೆಗಳನ್ನು ಡೀಟೇಲನ್ನು ಪಡೆದು ಪೊಲೀಸರು ಕೆಲವರನ್ನು ವಿಚಾರಣೆ ಮಾಡುತ್ತಿದ್ದಾರೆ. ಅಲ್ಲದೆ ಹಂತಕನ ಬಂಧನಕ್ಕೆ ಒಟ್ಟು 6 ತಂಡವನ್ನು ರಚನೆ ಮಾಡಲಾಗಿದೆ. ಒಯ್ಯಾಲಿ ಕಾವಲ್, ಶೇಷಾದ್ರಿಪುರಂ, ಹೈಗ್ರೌಂಡ್ಸ್ ಠಾಣೆ ಸಿಬ್ಬಂದಿ ತನಿಖೆಗೆ ಇಳಿದಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಂಡು ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿ ಅನೈತಿಕ ಸಂಬಂಧದಿಂದ ಈ ಹತ್ಯೆ ನಡೆದಿರಬಹುದು ಅನ್ನುವಂಥ ಶಂಕೆ ಇದೆ. ಯಾಕಂತೇಳಿದ್ರೆ ಒಬ್ಬ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಯುವಕ ಅನ್ನೋದು ಗೊತ್ತಾಗಿದೆ. ಸಂಪೂರ್ಣ ತನಿಖೆಯ ಬಳಿಕವಷ್ಟೇ ಇದರ ಮಿಸ್ಟ್ರಿ ಬಯಲಾಗಬೇಕಾಗಿದೆ. ಅದೇನೇ ಇದ್ರೂ ಕೂಡ ದೂರದ ದೆಹಲಿ, ಉತ್ತರ ಪ್ರದೇಶದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ವು. ಆದ್ರೀಗ ಬೆಂಗಳೂರಿನಲ್ಲೇ ಇಂತಹ ಘಟನೆ ನಡೀತಾ ಇರೋದು ಅಕ್ಷರಶಃ ನಾವೆಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡಿದೆ, ಜೊತೆಗೆ ಆತಂಕ ಪಡುವಂತೆ ಆಗಿದೆ. ಏನಾಗಿದೆ ಜನರ ಮನಸ್ಥಿತಿಗೆ ಅಂತೇಳಿ. ಇನ್ನು ಇವರು ಯಾರು ಏನು ಅಂತೇಳಿ ನೋಡ್ತಾ ಹೋಗೋದಾದರೆ, ಇವರು ನೇಪಾಳ ಮೂಲದವರು ಅಂತೇಳಿ ಗೊತ್ತಾಗಿದೆ. ಹಲವು ವರ್ಷಗಳಿಂದ ಇಲ್ಲೇ ಇದ್ದಾರೆ. ಈಕೆಯ ಗಂಡ ನೆಲಮಂಗದ ಬಸವಣ್ಣ ದೇವರ ಮಠದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಗಂಡನಿಂದ ದೂರವಾದಂಥ ಮಹಾಲಕ್ಷ್ಮಿ ಮಲ್ಲೇಶ್ವರಂನಲ್ಲಿರುವಂತಹ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋಂಥ ಮಾಹಿತಿ ಇದೆ. ಇನ್ನು ಯುವತಿ ಕಳೆದ 2 ವಾರದಿಂದ ಕೆಲಸಕ್ಕೆ ಹೋಗಿಲ್ಲ. ಕಂಪನಿಯಿಂದ ಕಾಲ್ ಮಾಡಿದರೂ ಕೂಡ ಫೋನ್ ಸ್ವಿಚ್ ಆಫ್ ಆಗಿತ್ತು. ಜೊತೆಗೆ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿ ಕಾಲ್ ಮಾಡಿದರೂ ಕೂಡ ರೆಸ್ಪಾನ್ಸನ್ನು ಮಾಡಿರಲಿಲ್ಲ. ಮಹಾಲಕ್ಷ್ಮಿಗೆ ಕಟ್ಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡೋನ ಜೊತೆಗೆ ಆತ್ಮೀಯತೆ ಬೆಳೀತಿತ್ತಂತೆ. ಇದೇ ವಿಚಾರಕ್ಕೆ ಜಗಳ ನಡೆದು ಮಹಾಲಕ್ಷ್ಮಿ ಒಂಟಿಯಾಗಿ ಒಯ್ಯಾಲಿ ಕಾವಲ್ನಲ್ಲಿ ರೂಮ್ ಮಾಡಿಕೊಂಡು ಇದ್ಲು ಅನ್ನೋದು ಒಂದು ಮಾಹಿತಿ. ಹಲವು ದಿನಗಳಿಂದ ಪತಿ ಕರೆ ಮಾಡಿದಾಗ ಮಹಾಲಕ್ಷ್ಮಿ ಕರೆಯನ್ನು ಸ್ವೀಕರಿಸಲಿಲ್ಲ. ಇಂದು ಬಂದು ಬಾಗಿಲು ತೆರೆದು ನೋಡಿದಾಗ ಈ ಭೀಕರ ಘಟನೆ ಅಂತಿಮವಾಗಿ ಹೊರಗಡೆ ಬಂದಿದೆ. ಇನ್ನು 4 ವರ್ಷದ ಮಗನೂ ಕೂಡ ಇವರಿಗಿದ್ದಾರೆ. ಬಟ್ ಮಗ ಇವರ ಪತಿಯ ಜೊತೆಗಿದ್ದಾನೆ. ಮಹಾಲಕ್ಷ್ಮಿ ಜೊತೆಗೆ ಯಾರೂ ಕೂಡ ಇರಲಿಲ್ಲ. ಒಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈಗ ಪೊಲೀಸರು ಇದು 2-3 ದಿನದಲ್ಲಿ ಆಗಿರುವಂಥದ್ದು ಅಲ್ಲ, ಭಾರಿ ದಿನಗಳ ಹಿಂದೆ ಆಗಿರುವಂಥದ್ದು ಅನ್ನೋದನ್ನು ಪತ್ತೆ ಹಚ್ಚಿಕೊಂಡಿದ್ದಾರೆ. FSL ತಂಡದವರು ಕೂಡ ಇದ್ರ ಬಗ್ಗೆ ತನಿಖೆಯನ್ನು ಶುರುವಾಗಿ ಮಾಡಿದ್ದಾರೆ. ಜೊತೆಗೆ ಇವತ್ತೆಲ್ಲ ನಾಳೆ ಹಂತಕ ಪತ್ತೆ ಆಗೇ ಆಗ್ತಾನೆ, ಅದರಲ್ಲೇನು ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಹೈ ಪ್ರೊಫೈಲ್ ಕೇಸ್ಗಿಂತಲೂ ಕೂಡ ಇದು ತುಂಬ ಕಾನ್ಸ್ಪಿರಸಿ ಆಗಿರುವಂತಹ ಕೇಸು, ಜೊತೆಗೆ ತುಂಬ ಇಂಪಾರ್ಟೆಂಟ್ ಕೂಡ. ಇಂಥ ಪ್ರಕರಣವನ್ನು ಭೇದಿಸೋದು ಬೆಂಗಳೂರಿನ ಪೊಲೀಸರಿಗೆ ದೊಡ್ಡ ವಿಚಾರ ಏನಲ್ಲ. ಸೊ ದಟ್ ಈಗಾಗಲೇ 8 ತಂಡವನ್ನು ರಚನೆ ಮಾಡಿದ್ದಾರೆ. ಫೀಲ್ಡಿಗೆ ಇಳಿದಾಗಿದೆ. ಸುಳಿವನ್ನು ಕೂಡ ಪತ್ತೆ ಮಾಡಿದ್ದಾರೆ. ಆತನಿಗೂ ಇವಕ್ಕಿಗೂ ಒಂದು ಕಾಂಟ್ಯಾಕ್ಟ್ ಅಂತೂ ಇದ್ದೇ ಇರ್ತದೆ. ಅಂಥವರೇ ಯಾರೋ ಮಾಡಿರ್ತಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಬಟ್ ಉದ್ದೇಶ ಏನು, ಮತ್ತು ಇಂತಹ ಭೀಕರತೆ ಅಥವಾ ಇಂತಹ ರಾಕ್ಷಸ ಗುಣ ಆತನಲ್ಲಿ ಯಾಕೆ ಬಂತು ಅಂತೇಳಿ ನಾವು ಯಾರಿಗಾದರೂ ಬೈದ್ರೇನೋ ಅಥವಾ ಹೊಡೆದ್ರೇನೋ ಒಂದು 10 ನಿಮಿಷ 15 ನಿಮಿಷ ನಂತರ ಎಷ್ಟು ಮರುಕವನ್ನು ಪಡ್ತೀವಿ. ಆದರೆ ಈತನಿಗೆ ಇಷ್ಟೆಲ್ಲ ಕೃತ್ಯವನ್ನು ಮಾಡಿ ಆ ಫ್ರಿಜ್ನಲ್ಲಿ ಶೇಖರಣೆ ಮಾಡಿ ಇಟ್ಟು ಹೋಗೋವರೆಗೂ ಕೂಡ ಏನೂ ಕೂಡ ಅನ್ನಿಸ್ಲಿಲ್ಲ. ಅಷ್ಟು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಇದ್ದ ಅಂತ ಹೇಳಿದರೆ ಬಹುಶಃ ಎಂಥವ್ರಿಗಾದರೂ ಕೂಡ ಆಶ್ಚರ್ಯ ಆಗಲೇಬೇಕಲ್ವಾ. ಏನು ಈತನ ಮನಸ್ಥಿತಿ ಅನ್ನುವಂಥ ಪ್ರಶ್ನೆ ಮೂಡಲೇಬೇಕಲ್ವಾ. ಇಂಥ ಮನುಷ್ಯರು ಕೂಡ ಇರ್ತಾರ ಅನ್ನುವಂಥ ಪ್ರಶ್ನೆಗೂ ಕೂಡ ನಾವು ಕೇಳಲೇಬೇಕಲ್ವಾ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಘಟನೆಯನ್ನು ಅವಲೋಕನ ಮಾಡಿದಾಗ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.